ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 11ನೇ ಎಪಿಸೋಡ್ಗೆ ಸ್ವಾಗತ. ವಧು ಸಾರ್ಥಕ್ಗೆ ಕಾಲ್ ಮಾಡ್ತಾಳೆ. ಯೋಚನೆ ಮಾಡಿದೆ, ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ. ಪ್ರಿಯಾಂಕಾ ಅವ್ರನ್ನ ಕರ್ಕೊಂಡು ಬನ್ನಿ, ಮೀಟ್ ಆಗೋಣ ಅಂತಾಳೆ. ಪ್ರಿಯಾಂಕಾ ಜೊತೆ ಮೀಟಿಂಗ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತಲ್ವಾ, ಅದು ಗೊತ್ತಿದ್ದೇ ಹೇಳ್ತಿದ್ದೀರಾ ಅಂತ ಸಾರ್ಥಕ್ ಕೇಳಿದಾಗ ವಧು ಗೊತ್ತಿದ್ದೇ ಹೇಳ್ತಿದ್ದೀನಿ, ಯೋಚನೆ ಮಾಡಿನೇ ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ. ನೀವು ಕೇಳೋ ಸಾರಿ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಸಾರ್ಥಕ್ ಹೇಳಿದಾಗ ಗೊತ್ತಾಯಿತು, ಮೀಟಿಂಗಿಂದ ಹಾಗೆ ಎದ್ದು ಹೋಗಿದ್ದಕ್ಕೆ ಸಾರಿ. ಮೀಟಿಂಗ್ ಟೈಮ್ ಮತ್ತು ಪ್ಲೇಸ್ ಡಿಸೈಡ್ ಮಾಡಿ ಹೇಳಿ ಅಂತ ವಧು ಹೇಳ್ತಾಳೆ. ಹಾಗಾದರೆ ನಾಳೆ ಸಂಜೆ 4 ಗಂಟೆಗೆ ಆಫೀಸಲ್ಲಿ ಸಿಗೋಣ ಅಂತಾನೆ ಸಾರ್ಥಕ್ ಫ್ರೆಂಡ್ ರಿಷಬ್ ಒಳ್ಳೆ ಲಾಯರ್ ಥರ ಇದ್ದಾರೆ ಅಂತ ಹೇಳ್ತಾನೆ. ಅವಾಗ ಸಾರ್ಥಕ್, ವಧು ಒಪ್ಕೊಂಡಿರೋದು ಸಮಾಧಾನ ಇದೆ, ಆದರೆ ಆಗ್ತಿರೋದು ಡಿವೋರ್ಸ್. ಅಮ್ಮನ ಹತ್ರ ಹೇಗೆ ಹೇಳಿ ಯಾವಾಗ ಹೇಳಿ ಅಂತ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ವಧುಗೆ ಸುಜಿತ್ ಕಾಲ್ ಬರುತ್ತೆ. ಮರುದಿನ ಮಧ್ಯಾಹ್ನ 2 ಗಂಟೆಗೆ ಕಾಫಿ ಶಾಪಲ್ಲಿ ಮೀಟ್ ಆಗೋದು ಅಂತ ಡಿಸೈಡ್ ಮಾಡ್ತಾರೆ. ದೇವಕಿ ಅವರು ಲಕ್ಕಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ನಾಳೆ ವಧು ಸುಜಿತ್ನ ಮೀಟ್ ಆಗೋಕೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಸಾರ್ಥಕ್ ಚಿಕ್ಕಪ್ಪನ ಮಗಳು ತರಂಗ ಪ್ರಿಯಾಂಕಾ ಹತ್ರ 1 ವಾರದಿಂದ ಏನ್ ನಡೀತಿದೆ ಅಂತ ಕೇಳಿದಾಗ ಪ್ರಿಯಾಂಕಾ, ಅದನ್ನೆಲ್ಲ ನಾನು ನಿಂಗೆ ರಿಪೋರ್ಟ್ ಮಾಡ್ಬೇಕಾ? ಎವ್ರಿ ಮಂತ್ ನಾನು ನಿಂಗೆ ದುಡ್ಡು ಕೊಡೋದು ನನ್ನ ಹಿಂದೆ ಈ ಮನೆಯಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋಕೆ. ಆದ್ರೂ ನೀನು ಕೇಳ್ತಿರೋದಕ್ಕೆ ಹೇಳ್ತಿದ್ದೀನಿ, ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ, ಕೋಟಿ ಲೆಕ್ಕದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ತಾಳೆ. ಮನೆಯಲ್ಲಿ ಚಿಕ್ಕಪ್ಪ ಕರೆಂಟ್ ಬಿಲ್ ತಂದು 3,500 ಬಂದಿದೆ, ಮದುವೆ ತಯಾರಿಯಲ್ಲಿ ಜಾಸ್ತಿನೇ ಬಂದಿದೆ ಅಂತ ವಧು ತಂದೆ ಕೈಲಿ ಕೊಡ್ತಾರೆ. ಅದನ್ನ ನೋಡಿ ಭೂಮಿ ವಧು ಹತ್ರ, ಇಷ್ಟು ವರ್ಷದಿಂದ ನೋಡಿದ್ದೀನಿ, ಮನೆಗೆ ಸಂಬಂಧಪಟ್ಟಿರೋ 1 ಬಿಲ್ ಆದ್ರೂ ಕಟ್ಟಿದಾರ ಅವರಿಗೂ ಸ್ವಲ್ಪನಾದ್ರೂ ಜವಾಬ್ದಾರಿ ಇರ್ಬೇಕಲ್ವಾ? ನಾವೇನಾದ್ರೂ ಅವರನ್ನ ಫ್ರೀ ಆಗಿ ಸಾಕ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿದೀವ, ನಿಂಗೂ ಅಪ್ಪಂಗೂ ಕಷ್ಟಗಳಿರುತ್ತಲ್ವಾ ಅಂದಾಗ ವಧು, ನಾವೆಲ್ಲ ಒಂದೇ ಮನೆಯಲ್ಲಿ ಬದುಕ್ತಿದೀವಿ, ನಾವು ಬೇರೆ ಅವ್ರು ಬೇರೆ ಅಂತ ನೋಡಬಾರ್ದು, ತುಂಬ ಕುಟುಂಬ ಅಂದ್ರೆ ಹೀಗೆ ಅಂತ ಬುದ್ಧಿ ಹೇಳ್ತಾಳೆ. ಈ ಕಡೆ ಆದಿ ತಂಗಿ ತರಂಗ ಹತ್ರ ಪಾರ್ಟಿಗೆ ಪ್ರಿಯಾ ಅಂತ ಯಾರಾದ್ರೂ ಬಂದಿದ್ರಾ ಅಂತ ವಿಚಾರಿಸ್ತಿದ್ದಾನೆ. ವಧು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಾಗ ದಿಶಾ ವಧು ಹತ್ರ ನಂಗೆ ಮ್ಯಾಥ್ಸ್ ಟೀಚರಿಂದ ಡಿವೋರ್ಸ್ ಕೊಡ್ಸು ಅಂದಾಗ ಮನೆಯವರೆಲ್ಲ ನಗ್ತಾರೆ, ಆದ್ರೆ ಅವಳಮ್ಮ ಕೋಪದಲ್ಲಿ ಬೈತಾರೆ. ಇವಾಗ ದಿಶಾ ಫಸ್ಟು ಅಮ್ಮನ ಜೊತೆ ಡಿವೋರ್ಸ್ ಕೊಡಿಸ್ಬಿಡು ವಧು ಅಂದಾಗ ದಿಶಾಗೆ ಅವರಮ್ಮ ಹೊಡಿತಾರೆ. ವಧು, ಹೊಡಿಬೇಡಿ ಚಿಕ್ಕಮ್ಮ, ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಹೇಳಿದ್ಲು ಅಂದ್ರೆ ಚಿಕ್ಕಮ್ಮ ಕೋಪದಲ್ಲಿ, ಗೊತ್ತಿಲ್ಲದೆ ಅಲ್ಲ, ಎಲ್ಲ ನಿನ್ನಿಂದಾನೇ ಆಗ್ತಿರೋದು, ನೀನಿದ್ದಲ್ಲಿ ಎಲ್ಲ ಅಪ್ಶಕನಾನ ಮದ್ವೆ ಮಾಡಿ ಕಳ್ಸೋಣ ಅಂದ್ರೆ ಅದು ಆಗ್ತಿಲ್ಲ, ನನ್ನ ಮಗಳು ನೀನ್ ಸವಾಸ ಮಾಡಿ ಹಾಳಾಗೋಗ್ತಿದ್ದಾಳೆ. ಸರಿಯಾಗಿ ಕೇಳಿಸ್ಕೋಬೋದು, ಮದ್ವೆ ಅನ್ನೋದು ಬರೀ ನಿನ್ ತೀರ್ಮಾನ ಅಲ್ಲ, ನೀನ್ ಮದ್ವೆ ಆಗಿರೋದು ಮನೇಲಿ ಎಲ್ರಿಗೂ ತಲೆನೋವಾಗಿದೆ. ಯಾವ ಫಂಕ್ಷನ್ ಹೋದ್ರು ಯಾರು ಸಿಕ್ಕಿದ್ರು ಈ ವಿಷಯ ಅಂತೂ ಬಂದೇ ಬರುತ್ತೆ, ನಿನ್ನಿಂದ ನಾವ್ಯಾಕೆ ಅನ್ನಿಸ್ಕೋಬೇಕು? ಯಾವ್ದಾದ್ರೂ ಒಂದು ಹುಡುಗನ ಒಪ್ಕೊಂಡು ಮೊದಲು ಈ ಮನೆಯಿಂದ ಹೋಗು ಅಂತ ಹೇಳ್ತಾರೆ. ಮರುದಿನ ಬೆಳಿಗ್ಗೆ ವಧು ಚಿಕ್ಕಮ್ಮ ಬಂದು ವಧು ಹತ್ರ, ನಿನ್ನೆ ಸಿಟ್ಟಲ್ಲಿ ಜಾಸ್ತಿನೇ ಮಾತಾಡಿದೆ ಅನ್ಸತ್ತೆ, ಬೇಜಾರು ಮಾಡ್ಕೋಬೇಡ ವಧು ಅಂತಾರೆ. ಅವಾಗ ಅವಳು, ಅದನ್ನ ನಾನು ನಿನ್ನೆನೆ ಮರ್ತ್ಬಿಟ್ಟೆ ಅಂದಾಗ, ಆದ್ರೂ ನಾನು ಹೇಳಿದ ವಿಷಯ ಸರಿಯಾಗಿದೆ, ಅದನ್ನ ನೆನ್ಪಿಟ್ಕೊ ಅಂತ ಹೇಳಿ ಹೋಗ್ತಾರೆ. ವಧು ತಾಯಿ ಅವಳ ಕೈಯಲ್ಲಿ ಬಳೆ ಇಲ್ದಿರೋದು ನೋಡಿ, ನನ್ನ ಬಳೆ ಹಾಕೊಂಡು ಹೋಗು, ಸುಜಿತ್ನ ಮೀಟ್ ಆಗ್ಬೇಕಲ್ವಾ, ಅದು ಅದೃಷ್ಟದ ಬಳೆ, ನೀನು ಹಾಕೊಂಡು ಹೋದಾಗೆಲ್ಲ ಒಳ್ಳೇದೇ ಆಗಿದೆ ಅಂತ ಹೇಳಿದಾಗ ವಧು, ಸರಿ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾಳೆ. ನನ್ನ ಡ್ರಾನಲ್ಲಿದೆ ತಗೋ ಅಂದಾಗ ವಧು ತರಕ್ ಹೋಗ್ತಾಳೆ. ಅಪ್ಪ ಗಾಬರಿಯಿಂದ, ನಾನು ಒಡವೆ ಅಡ ಇಟ್ಟು ಬಂದಿರೋ ದುಡ್ಡು ಅಲ್ಲೇ ಇಟ್ಟಿದ್ದೀನಿ ಅಂದಾಗ ಅಮ್ಮ, ಅಯ್ಯೋ ಮರ್ತೇ ಬಿಟ್ಟೆ ಅಂತಾರೆ. ಈ ಕಡೆ ಚಿಕ್ಕಪ್ಪ ಕೂಡಿಟ್ಟಿರೋ ದುಡ್ಡು ಲೆಕ್ಕ ಮಾಡ್ತಾ ಇದ್ರೆ, ಲೆಕ್ಕ ಮಾಡಿದ್ರೆ ಡಬಲ್ ಆಗುತ್ತಾ? ಡಬಲ್ ಆಗೋಕ್ಕೆ ತಲೆ ಉಪಯೋಗಿಸ್ಬೇಕು ರೀ. ನಿನ್ನೆ ಅಳಿಯಂದ್ರು ಯಾರ ಹತ್ರನೋ ಮಾತಾಡ್ತಿದ್ರು, ದುಡ್ಡನ್ನ ಡಬಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ರು ರೀ, ಒಂದ್ಸಲ ಅಳಿಯಂದ್ರ ಹತ್ರ ಮಾತಾಡಿ ಅಂತ ಚಿಕ್ಕಮ್ಮ ಹೇಳ್ತಾರೆ. ಅವ್ರು ಹೇಗೆ ಡಬಲ್ ಮಾಡ್ತಾರೆ, ಅವ್ರು ಏನ್ ಹೇಳಿದ್ರು ನೀನೇನ್ ಕೇಳಿಸ್ಕೊಂಡಿಯೋ, ಡಬಲ್ ಹೋಗಿಬಲ್ ಅಂತ ಏನಿರಲ್ಲ ಅಂತ ಚಿಕ್ಕಪ್ಪ ಹೇಳ್ತಾರೆ. ಅದಕ್ಕೆ ಚಿಕ್ಕಮ್ಮ, ಹಾಗಿದ್ರೆ ನಾನು ಕೇಳಿಸ್ಕೊಂಡಿದ್ದೆ ಸುಳ್ಳ, ನೀವೊಂದ್ಸಲ ಅಳಿಯಂದ್ರ ಹತ್ರ ಮಾತಾಡಿ ನೋಡಿ ಅಂತಾರೆ. ಮನೆಯವರಿಗೆ ಗೊತ್ತಿಲ್ಲದೆ ಇಷ್ಟು ದುಡ್ಡು ಕೂಡಿಟ್ಟಿದ್ದೀನಿ ಅಂತ ಅಳಿಯಂದ್ರಿಗೆ ಗೊತ್ತಾದ್ರೆ ಏನ್ ಅಂದ್ಕೊಳ್ಳಲ್ಲ, ಸುಮ್ಮನೆ ಅದೆಲ್ಲ ಬೇಡ ಅಂತ ಚಿಕ್ಕಪ್ಪ ಹೇಳ್ತಾರೆ. ಅವಾಗ ಚಿಕ್ಕಮ್ಮ, ಅವರೇನ್ ಅನ್ಕೋತಾರೆ ಇವರೇನ್ ಅನ್ಕೋತಾರೆ ಅಂತ ಯೋಚನೆ ಮಾಡ್ತಾ ಕೂತ್ರೆ ನಿಮ್ಮ ಮಗಳನ್ನ ಅಮೇರಿಕ ಕಳ್ಸೋ ಯೋಚನೆಗೂ ಎಳ್ಳು ನೀರು ಬಿಡ್ಬೇಕಾಗತ್ತೆ, ಒಂದ್ಸಲ ಅಳಿಯಂದ್ರ ಹತ್ರ ಮಾತಾಡಕ್ಕಾಗಲ್ವಾ ಅಂತ ಹೇಳ್ತಾರೆ. ಸಾರ್ಥಕ್ ಅವನ ಫ್ರೆಂಡ್ ರಿಷಬ್ ಹತ್ರ ಸಂಜೆ 4 ಗಂಟೆಗೆ ಮೀಟಿಂಗ್ ಇದೆ, ಇನ್ವೆಸ್ಟರ್ ರಿವ್ಯೂ ಮೀಟಿಂಗಿಗೂ ಇಷ್ಟು ಟೆನ್ಷನ್ ಆಗಿರ್ಲಿಲ್ಲ ಅಂತಾನೆ. ಅಷ್ಟರಲ್ಲಿ ಯಶೋಮತಿ ಅವರು ಆಫೀಸ್ಗೆ ಬಂದಿರೋದು ನೋಡಿ ಗಾಬರಿ ಆಗ್ತಾನೆ. ಸಾರ್ಥಕ್ ಅಮ್ಮನ ಹತ್ರ, ಅಮ್ಮ ಏನಿಲ್ಲಿ ಸಡನ್ ಆಗಿ, ನೀವು ನಾಳೆ ಬರ್ಬೇಕಿತ್ತಲ್ವಾ ಅಂತ ಕೇಳಿದಾಗ ಅಮ್ಮ, ನಾಳೆ ಬರ್ಬೇಕಾಗಿತ್ತು, ಇವತ್ತೇ ಬಂದಿದ್ದೀನಿ. ಅದೇನಪ್ಪ ಬರಲ್ಲ ಅಂತ ಹೇಳಿ ಟೀಚರ್ ಸಡನ್ ಆಗಿ ಕ್ಲಾಸಿಗೆ ಬಂದ್ರೆ ಹೋಮ್ವರ್ಕ್ ಮಾಡ್ದಿರೋ ಸ್ಟೂಡೆಂಟ್ ತರ ಮಾಡ್ತಿದ್ಯಾ? ನಾಳೆ ಯಾವುದೋ ಪ್ರೋಗ್ರಾಮಿಗೆ ಹೋಗೋದಿದೆ, ಮರ್ತ್ ಬಿಟ್ಟಿದ್ದೆ, ಆದ್ರೆ ಇವತ್ತು ಯಾವುದೋ ಮೀಟಿಂಗ್ ಇದೆ ಅನ್ನಲ್ಲ, ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ವಧು ಬಳೆ ತಗೊಳ್ಳುವಾಗ ದುಡ್ಡು ನೋಡಿ ಅಪ್ಪನ ಹತ್ರ, ಇಷ್ಟು ದುಡ್ಡು ಯಾಕೆ ತಂದಿದ್ಯಾ ಅಂತ ಕೇಳಿದಾಗ ಶಂಕರ್ ಅವರು ಗಾಬರಿಲಿ, ಅದು ಅಳಿಯಂದ್ರ ದುಡ್ಡು ಮದುವೆ ದಿನ ಇಟ್ಕೊಳಕ್ ಕೊಟ್ಟಿದ್ರು ಅಂತ ಹೇಳ್ತಾರೆ. ಡಿವೋರ್ಸ್ ವಿಷಯ ಯಶೋಮತಿ ಅವರಿಗೆ ಗೊತ್ತಾಗುತ್ತಾ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.